ಪಾಪ ಕಳ್ಕೊಳ್ಳೋಕ್ಕೋಸ್ಕರ, ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ಧ್ಯಾನ ಮಾಡಿ, ನನ್ನ ಮಹಾವಾಕ್ಯ ಕೇಳಿ. ಇದು ಈಶ್ವರಿ ವಿದ್ಯಾಲಯ. ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ. ಅಂದಾಗ ಬಹಳ ವರ್ಷಗಳಿಂದ 32 ವರ್ಷ ಆಯಿತು ಬ್ರಹ್ಮ ಕುಮಾರಿ ಸಂಸ್ಥೆ ಶೃಂಗೇರಿಯಲ್ಲಿ ಸ್ಥಾಪನೆಯಾಗಿ. ಆಗಿಂದಲೂ ಅನೇಕ ವಿದ್ಯಾರ್ಥಿಗಳು ನೋಡಿ, ಭಗವಂತನಿಗೆ ಗಾಡ್ಲಿ ಸ್ಟೂಡೆಂಟ್, ಭಗವಂತನಿಗೆ ವಿದ್ಯಾರ್ಥಿಗಳಾಗಿ ಜನ್ಮ ಜನ್ಮಾಂತರದಿಂದ ಮನುಷ್ಯರಿಗೆ ವಿದ್ಯಾರ್ಥಿಗಳಾಗಿ ಓದ್ತಾ ಬಂದ್ವಿ. ಆದರೆ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ನಮ್ಮೆಲ್ಲರಿಗೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅದು ಭಗವಂತನಿಗೆ ವಿದ್ಯಾರ್ಥಿಯಾಗಿ ಭಗವಂತ ಓದಿಸುವಂಥ ವಿದ್ಯೆಯನ್ನು ಓದುವ ಸುವರ್ಣ ಅವಕಾಶ. ಇಂಥ ಸೌಭಾಗ್ಯ ಈ ಜನ್ಮದಲ್ಲಿ ಬಿಟ್ಟರೆ ಮತ್ತಿನ್ಯಾವಾಗಲೂ ನಮಗೆ ಸಿಗೋದಿಲ್ಲ. ಅದರಿಂದ ಅನೇಕ ವಿದ್ಯಾರ್ಥಿಗಳು ಸಂಸಾರದಲ್ಲೇ ಇದ್ದುಕೊಂಡು ಎಲ್ಲ ಕೆಲಸ ಕಾರ್ಯ ಮಾಡ್ತಾ ಪ್ರತಿದಿನ ಇಲ್ಲಿ ಏನು ಕಲಿಸ್ತೀವಿ ಅದನ್ನು ಮನೆಯಲ್ಲೂ ಅಭ್ಯಾಸ ಮಾಡ್ತಾ, ಮೆಡಿಟೇಷನ್ ಬೆಳಿಗ್ಗೆ 4 ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಪರಮಾತ್ಮ ನೆನಪು ಮಾಡುವಂಥದ್ದು, ಅದರ ನಂತರ ಪರಮಾತ್ಮ ಹೇಳಿರೋ ಮಹಾವಾಕ್ಯ ಓದ್ಕೊಳ್ಳೋದು, ಅಥವಾ ಕೆಲವರು ಕ್ಲಾಸಿಗೆ ಬರೋರು ಬರ್ತಾರೆ, ಇಲ್ಲ ಮನೆಯಲ್ಲೇ ಅದನ್ನು ಓದ್ತಾರೆ. ಯಾಕೆಂದರೆ ಪರಮಾತ್ಮನ ಮಹಾವಾಕ್ಯ ಕನ್ನಡದಲ್ಲಿ ಪ್ರಿಂಟ್ ಆಗುತ್ತೆ, ಅದು ಕ್ಲಾಸಿಗೆ ಬರೋರು ತರಿಸ್ಕೊಳ್ತಾರೆ, ಮನೆಯಲ್ಲೇ ಅದನ್ನು ಓದ್ತಾರೆ. ನಂತರ ದಿನನಿತ್ಯ ಅವ್ರು ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ ಬರೋಕ್ಕಾಗದೇ ಇರೋರು, ಅದನ್ನು ಮಾಡೋಕ್ಕಾಗದೇ ಇರೋರು, ಅವಕಾಶ ಇರೋರು ಸೆಂಟ್ರಿಗೆ ಬಂದು ಅದನ್ನು ಮಾಡ್ತಾರೆ, ಇಲ್ಲಿಗೆ ಬಂದು ಮಾಡ್ತಾರೆ. ಹೀಗೆ ಈ ಸಂಸ್ಥೆ ತನ್ನ ಕಾರ್ಯವನ್ನು ಮಾಡ್ತಾ ಇದೆ.